ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬುಧವಾರದ ವಿಡಿಯೋ. ಬುಧವಾರ ನಾನು ಕೆಲ್ಸಕ್ಕೆ ಹೋಗಿ ನಾನು ಸಂಜೆ 5:30ಗೆಲ್ಲ ಮನೆಗೆ ಬರ್ತಾ ಇದ್ದೀನಿ. ಇವಾಗ ಏನಕ್ಕೆ ಅಂತಂದರೆ OTನ ಮಾಡಿಸ್ತಾ ಇಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಸ್ವಲ್ಪ ಕೆಲಸ ಡೌನ್ ಇದೆ. OT ಎಲ್ಲ ಮಾಡಿಸ್ಬಿಟ್ರೆ ಮತ್ತೆ ಡ್ಯೂಟಿ ಟೈಮಲ್ಲಿ ಕೆಲಸ ಮಾಡೋದಕ್ಕೇ ಕೆಲಸ ಇರೋದಿಲ್ಲ. ಸೊ ಹಾಗಾಗಿ OT ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋದಷ್ಟೇ. ಹಾಗೆ ಅದೇ ನಾವು ಸೇವಿಂಗ್ಸ್ ಮಾಡ್ತಾಯಿದ್ವಲ್ಲ, ಒಡವೆ ಚೀಟಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ಟಬೇಕಿತ್ತು. ಅದನ್ನು ಕಟ್ಕೊಂಡು ಬಂದೆ. ಹಾಗೆ ಅದೇ ಹೇಳ್ತಾ ಇದ್ದೆ, ನಾನು ಕಣ್ಣು ಉರಿ ಬಂದ್ಬಿಟ್ಟಿತ್ತು ನನಗೆ ವೆಲ್ಡಿಂಗ್ ನೋಡಿ. ಯಾಕೆ ಅಂತ ಗೊತ್ತಿಲ್ಲ, ಈ ನಡುವೆ ಸ್ವಲ್ಪ ನೋಡಿದ್ರೂ ಕಣ್ಣು ಉರಿ ಬರುತ್ತೆ ಅದು ವೆಲ್ಡಿಂಗ್ ನೋಡಿದ್ರೆ. ಹಾಗೆ ಇವಾಗ ನಾನು ಚಿಕನ್ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಲಾಸ್ಟ್ ಭಾನುವಾರನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಚಿಕನ್ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮೇಘನೆ ಅಂಗಡಿಗೆ ಹೋಗಿ ಚಿಕನ್ ತೊಗೊಂಡು ಬಂದು ಇಟ್ಟಿದ್ಲು. ಹಾಗೆ ಕಬಾಬು ಕೂಡ ಕಲಸಿಟ್ಟಿದ್ದಾಳೆ. ಅದು ವಿಶೇಷವಾಗಿರೋ ಕಬಾಬು, ಯಾವುದು ಹೇಳಿ, ಬೆಳ್ಳುಳ್ಳಿ ಕಬಾಬು. ನನಗೆ ಆ ವಿಡಿಯೋ ನೋಡಿ ತುಂಬ ಇಷ್ಟ ಆಯಿತು. ಅವರು ಅದೇ ರೀತಿಗೆ ಮಾತಾಡೋದು ಮತ್ತು ಆ ಹುಡುಗನ್ನ ಕರೀತಾರಲ್ಲ, ಅದೆಲ್ಲ ನೋಡಿ ಇಷ್ಟ ಆಯಿತು. ಹಾಗೆ ನನ್ನ ಮಕ್ಳು ಏನಂತಂದರೆ, ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ರೀತಿ ವಿಡಿಯೋ ಏನಾದರೂ ನೋಡಿಬಿಟ್ಟು ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ಅದೇ ಸಾಂಬಾರಲ್ಲಿ ಪೀಸ್ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಕಬಾಬ್ಗೆ ಸ್ವಲ್ಪ ಜಾಸ್ತಿನೇ ಕಲಸಿಟ್ಟಿದ್ದಾಳೆ. 4 ಜನಕ್ಕೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಇದು ಬೆಳ್ಳುಳ್ಳಿ ಕಬಾಬು. ಲಾಸ್ಟ್ ಟೈಮು ಪೆಪ್ಪರ್ ಕಬಾಬ್ ಏನೋ ಮಾಡಿದ್ಲು, ಅದು ಕೂಡ ಚೆನ್ನಾಗಿ ಬಂದಿತ್ತು. ಈಗ ಸದ್ಯಕ್ಕೆ ಇದನ್ನು ಟ್ರೈ ಮಾಡ್ತಾ ಇರೋದು. ಹಾಗೆ ನಾನೇ ಬರ್ತಾ ಚಿಕನ್ ತೊಗೊಂಬರೋಣ ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಅಷ್ಟರೊಳಗಡೆ ಮೇಘನೆ ಹೋಗಿ ಚಿಕನ್ ತೊಗೊಂಡು ಬಂದಿದ್ದಾಳೆ. ಏನಂತಂದರೆ, ನಮ್ಮ ಮನೆ ಓನರ್ ಇದ್ದಾರಲ್ಲ, ಅವ್ರದ್ದೇನೆ ಅಂಗಡಿ ಇದೆ ಕೆಳಗಡೆ, ನಮ್ಮ ಮನೆ ಕೆಳಗಡೆನೇ ಇದೆ. ಸೊ ಹಾಗಾಗಿ ದೂರ ಎಲ್ಲೂ ಹೋಗಂಗಿಲ್ಲ. ಮೇಘನೆ ಹೋಗಿ ತೊಗೊಂಡು ಬಂದು ಕಬಾಬ್ಗೆಲ್ಲ ಕಲಸಿಟ್ಟಿದ್ದಾಳೆ. ಅದನ್ನು ಸ್ವಲ್ಪ ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು 20 ನಿಮಿಷ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ಇದು ಅದಕ್ಕೆ ಹಾಕೋದಕ್ಕೆ ಇದು ಕರಿಬೇವು ಕೂಡ ಎತ್ತಿಟ್ಟಿದ್ದಾಳೆ. ಅದಕ್ಕೋಸ್ಕರ ನಾನು ಸಾರು ಮಾಡಿಬಿಡೋಣ, ಚಿಕನ್ ಸಾರು ಮತ್ತು ಅನ್ನಕ್ಕೆ ಇಟ್ಬಿಡೋಣ, ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಕೆಲವ್ರು ಏನಂತಂದರೆ ಇದನ್ನೆಲ್ಲ ಹುರಿದ್ಬಿಟ್ಟು ಮಾಡ್ತಾರೆ. ಪ್ರತಿಯೊಂದೂ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆಗಿರ್ಬೋದು, ಹಾಗೆ ಚಕ್ಕೆ, ಲವಂಗ ಎಲ್ಲನೂ ಹುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿಬಿಟ್ಟು ಮಾಡ್ತಾರೆ. ಆದರೆ ನಾನು ಹಾಗೆ ಹಸಿದೇ ಹಾಕ್ತೀನಿ. ಸೊ ಹಾಗಾಗಿ ಹಾಗೆ ಒಂದು 3 ಮೊಟ್ಟೆ ಇಟ್ಕೊಂಡಿದ್ದೀನಿ, ಬೇಯಿಸೋಣ ಅಂತಂದ್ಬಿಟ್ಟು. ಚಿಕನ್ ಸಾರು ಜೊತೆ ಮೊಟ್ಟೆ ಚೆನ್ನಾಗಿರುತ್ತೆ ಬೇಯಿಸಿದ್ದು ಅಂತಂದ್ಬಿಟ್ಟು. ಹಾಗೆ ಕಾಯಿ ತುರಿಯೋದಕ್ಕಾಗಿಲ್ಲ ಅದು, ಹಾಗೆ ಅದಕ್ಕೋಸ್ಕರ ಎಬ್ಬಿಟ್ಟು ಇವಾಗ ಪೀಸ್ ಮಾಡಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ಯಾಕ್ಟ್ರಿಯಲ್ಲಿ ಬುಧವಾರ ಟೈಮು ಮತ್ತು ಶನಿವಾರ ಟೈಮು ತುಂಬ ಕೆಲಸ ಇರುತ್ತೆ. ಪ್ಯಾಕಿಂಗ್ ಕೆಲಸ ಎಲ್ಲ ಇರುತ್ತೆ. ಅಂತಂದರೆ ನಮ್ಮದು ಟೂಲ್ಸ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಹೊರಗಡೆಗೆಲ್ಲ ಐಟಮ್ಗಳೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು. ಎಷ್ಟು ಕೆಲಸ ಇತ್ತು ಅಂತಂದರೆ ತುಂಬ ಕೆಲಸ ಆಯಿತು. ಏನಂತಂದ್ರೆ ಬುಧವಾರ ಬಂದ್ಬಿಟ್ರಂತೂ ಓನರ್ ಹೆಂಗೆ ಆಡ್ತಾರೆ ಅಂತಂದರೆ, ಅಲ್ಲೇ ಇರ್ತಾರೆ ಓನರು. ನಮ್ಮದು ಚಿಕ್ಕದೊಂದು ಫ್ಯಾಕ್ಟ್ರಿ ಅಷ್ಟೇ. ಅದು ಮಾಡಿ ಇದು ಮಾಡಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೂಕೊಂತಾ ಇರ್ತಾರೆ. ಏನಂತಂದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಏನು ಗೊತ್ತಾ, ನಾವು ಒಂದು ಕೆಲಸ ಕೊಟ್ಟಿದ್ದಾರೆ ಅಂದರೆ ಅದು ಒಂದೇ ಮಾಡೋಂಗಿಲ್ಲ. ಅಲ್ಲಿ 20 ಥರ ಕೆಲಸ ಇದ್ದರೆ 20 ಥರ ಕೆಲಸನೂ ಮಾಡಬೇಕು. ಅಷ್ಟೂ ಕಲ್ತಿರಬೇಕು. ಈಗ ಬೇರೆ ಕಡೆ ಅಂದರೆ ಗಾರ್ಮೆಂಟ್ಸ್ ಕಡೆ ಆ ಥರ ಎಲ್ಲ ಅಂದರೆ ಒಂದು ಕೆಲಸ ಅಂತಂದರೆ ಅವ್ರು ಅದೇ ಟೈಲರ್ ಅಂದರೆ ಟೈಲರ್ ಕೆಲಸ ಮಾಡ್ತಾರೆ, ಹೆಲ್ಪರ್ ಅಂದರೆ ಹೆಲ್ಪರು, ಚೆಕ್ಕಿಂಗ್ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ನಾವು ಹೋಗೋ ಫ್ಯಾಕ್ಟ್ರಿಯಲ್ಲಿ ಏನು ಗೊತ್ತಾ, ಪ್ರತಿಯೊಂದು ಕೆಲಸನೂ ಕಲ್ತಿರಬೇಕು. ಒಂದೊಂದು ಸರಿ ಅಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಲ್ಲೂ ಈ ಐಟಮ್ ಎತ್ತೋ ಕೆಲಸ ಇದೆಯಲ್ಲ, ಅದಂತೂ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಸರಿ ನೇಮ್ಗಳು ನೋಡ್ಬಿಟ್ರೆ ಇಷ್ಟೆಲ್ಲ ಗಾಡಿಗಳಿದಾವ ಅಂತ ಅಂದ್ಬಿಟ್ಟು ಅನಿಸುತ್ತೆ. 2 ವೀಲರ್ಗಳು ಅದೆಲ್ಲನೂ 2 ವೀಲರ್ಗೆ ಮೆಕ್ಯಾನಿಕ್ ಶಾಪ್ಗೆ ಯೂಸ್ ಆಗೋಂಥ ಐಟಮ್ಗಳನ್ನ ನಮ್ಮ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋದು, ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಅದು ಹೆಸ್ರುಗಳು ನೆನ್ಪಿಟ್ಕೊಳ್ಳೋದಕ್ಕೇ ಅಷ್ಟು ಬೇಕು. ನಾನಂತೂ ಅದೇ ಅನ್ಕೊತಾ ಇರ್ತೀನಿ, ಯಾಕೆ ಈಗಲೇ ಇಷ್ಟೊಂದು ಮರವಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ತುಂಬ ಗಾಡಿ ನೇಮ್ಗಳಿರೋ ಐಟಮ್ಗಳಿದ್ದಾವೆ, ಇಲ್ಲ ಅಂದರೂ ಒಂದು 100-150 ಇರ್ತವೆ. ಅದನ್ನೆಲ್ಲ ನೆನ್ಪಿಟ್ಕೊಂಡಿರಬೇಕು. ಈ ನಡುವೆ ಅಂತೂ ಇನ್ನೂ ಹೊಸ ಐಟಮ್ ಎಲ್ಲ ಮಾಡಿಸ್ತಾ ಇದ್ದಾರಾ, ಅದೆಲ್ಲ ನೆನ್ಪಿಟ್ಕೊಳ್ಳೋಷ್ಟೊತ್ತಿಗೆ ನನಗಂತೂ ಸಾಕಾಗುತ್ತೆ. ಸೊ ಹಾಗಾಗಿ ಬುಧವಾರ ಶನಿವಾರ ಒಂದು ಸ್ವಲ್ಪ ಹೆವಿ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಅದ್ರದ್ದು ಮಧ್ಯೆ ಬೇರೆ ಕೆಲಸಗಳು ಮತ್ತು ಪ್ಯಾಕಿಂಗ್ ಕೆಲಸ ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ಮಿಷಿನಲ್ಲಿ ಏನಾದ್ರು ಅರ್ಜೆಂಟ್ ಕೆಲಸ ಇದ್ದರೆ ಅದನ್ನೂ ಮಾಡಬೇಕು, ಇದನ್ನೂ ಮಾಡಬೇಕು. ಒಂದೊಂದು ಸರಿ ಅನಿಸ್ಬಿಡುತ್ತೆ ನಮಗೆ ಈ ಫ್ಯಾಕ್ಟ್ರಿಯಲ್ಲಿ ಒಂದು 10 ಕೈ ಇದ್ದರೂ ಸಾಲಲ್ವೇನೋ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಅಷ್ಟು ಕೆಲಸಗಳಿರುತ್ತೆ. ಬಟ್ ಎಷ್ಟೇ ಕೆಲಸ ಮಾಡಿದ್ರು ಕೊನೆಗೆ ಅವರು ಇನ್ನೂ ಇಷ್ಟೋ ತನಕ ಇಷ್ಟೇನ ಮಾಡಿರೋದು ಅಂತ ಅಂದ್ಬಿಟ್ಟೆ ಅನ್ನೋದು. ಎಲ್ಲ ಓನರ್ಗಳು ಅಷ್ಟೇ. ಸೊ ಆ ಥರ ಆಗ್ತಾ ಇರುತ್ತೆ ಫ್ಯಾಕ್ಟ್ರಿಯಲ್ಲಿ. ನಮ್ಮ ಫ್ಯಾಕ್ಟ್ರಿ ಕತೆ ನಮ್ಮೊಬ್ರದ್ದೇ ಅಲ್ಲ, ಅದು ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ. ಏನಂತಂದರೆ ಎಷ್ಟೇ ಕೆಲಸ ಮಾಡಿದ್ರು ನಾವು ಕೆಲಸ ಮಾಡಿಲ್ಲ ಅಂತ ಅಂದ್ಬಿಟ್ಟೇ ಅನ್ನೋದು.
ಇವತ್ತು ಜಾಸ್ತಿ ಕೆಲಸ ಮಾಡಿದ್ದೀರಾ ಅಂತ ಯಾವ ಓನರು ಕೂಡ ಹೇಳಲ್ಲ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಹಾಗೆ ಏನಂತಂದರೆ ಒಂದು ಟೈಮ್ಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ಕೆಲಸ ಆಗೋದು. ಅದರಲ್ಲೂ ನಾವು ಫಾಸ್ಟ್ ಅಂದಾಗ ಇನ್ನೂ ಬೇಗ ಫಾಸ್ಟಾಗಿ ಕೆಲಸ ಮಾಡ್ತೀವಿ. ಬಟ್ ನಾವು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರೂ ಅವ್ರಿಗೆ ಲೇಟ್ ಅಂತ ಅಂದ್ಬಿಟ್ಟೆ ಅನಿಸುತ್ತೆ. ಸೊ ಒಂದೊಂದ್ಸರಿ ಅದು ಸ್ವಲ್ಪ ಬೇಜಾರಾಗುತ್ತೆ ನಮಗೆ. ಅಯ್ಯೋ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಆದ್ರೂ ಇನ್ನೂ ಏನೂ ಮಾಡಿಲ್ಲ, ಇಷ್ಟೇನಾ ಕೆಲಸ ಅಂತಾರಲ್ಲ ಅಂತ ಅಂದ್ಬಿಟ್ಟು ಅದು ಕೂಡ ಒಂದೊಂದ್ಸರಿ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಕೆಲಸ ಅಂತಂದಮೇಲೆ ಇವೆಲ್ಲ ಇದ್ದಿದ್ದೇನೆ. ನಾನಂತೂ ಒಂದು 5 ವರ್ಷದಿಂದ ಇದನ್ನೆಲ್ಲ ಸಹಿಸ್ಕೊಂಡು ಕೆಲಸನ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನೂ ಎಷ್ಟು ವರ್ಷ ಇದೆ ಅಂತ ಅಂದ್ಬಿಟ್ಟು. ನಾನು ಮತ್ತು ಶ್ರೀದೇವಿ ಜಾಸ್ತಿ ಅಲ್ಲಿ ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಇಬ್ಬರೇ. ನಮ್ಮ ಜೊತೆ ಕೆಲಸ ಮಾಡ್ತಿದ್ದವರು ತುಂಬ ಹಳೆ ಫ್ಯಾಕ್ಟ್ರಿಯಲ್ಲೆಲ್ಲ ಕೆಲಸ ಮಾಡ್ತಿದ್ದವರು ಎಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಅಥವಾ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ನಮ್ಗೆ ಯಾಕೋ ಗೊತ್ತಿಲ್ಲ, ಇನ್ನೂ ಈ ಕೆಲಸದ ಋಣ ಇನ್ನೂ ಮುಗ್ದಿಲ್ಲ. ಸೊ ಹಾಗಾಗಿ ಇನ್ನೂ ಕಬ್ಬಣನೇ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ನಾವಂತೂ. ಏನಂತಂದರೆ ಆ ಥರ ನೋಡೋಕೆ ಹೋದರೆ ಒಂದು ಸ್ವಲ್ಪ ಅದರಿಂದ ನಮ್ಮ ಮನೆಗೂ ಕೂಡ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ತಿಂಗಳಿಗೆ ಇಷ್ಟು ಅಂತ ಸಂಬಳ ಬರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅದೆಲ್ಲನೂ ಮಾಡ್ಬೋದು. ಅದು ಒಂಥರ ಖುಷಿ ಇದೆ. ಇದು ಒಂಥರ ಕಷ್ಟ. ಕೆಲಸ ಒಂದೇ ಸಮ ಕೆಲಸ ಮಾಡಬೇಕಂತಂದರೆ ಸ್ಲೋ ಆಗಿ ಮಾಡಬೇಕಂತ ನಾವು ಸ್ಲೋ ಮಾಡೋದಿಲ್ಲ. ಮಾಡಬೇಕನ್ನೋ ಟೈಮ್ಗೆ ನಾವು ಮಾಡಿ ಮುಗಿಸ್ತೀವಿ. ಇನ್ನೂ ಒಂದು 10 ನಿಮಿಷ ಬೇಗನೆ ಮುಗಿಸ್ತೀವಿ ಅಂತ ಅನ್ಬೋದು. ನಾನು ಅವ್ರದ್ದೇ ನಮ್ಮ ಓನರ್ಗೆ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಹಳೆ ಫ್ಯಾಕ್ಟ್ರಿಯಲ್ಲಿ ಅವರು ಸೂಪರ್ವೈಸರ್ ಆಗಿದ್ದಿದ್ದು, ನಾವು ಅಲ್ಲಿ ಕೆಲಸ ಮಾಡ್ತಾಯಿದ್ವಲ್ಲ, ಹಾಗಾಗಿ ಸ್ವಲ್ಪ ತುಂಬ ಪರಿಚಯ ಎಲ್ಲ ಇದೆಯಲ್ವ. ಹಾಗಾಗಿ ನೀವೆಷ್ಟು 1 ಅವರ್ಗೆ ಮಾಡ್ತೀರಾ ಅದಕ್ಕಿಂತ ನಾನು ಒಂದು 10 ಪೀಸ್ ಜಾಸ್ತಿನೇ ಮಾಡ್ತೀನಿ, ಬೇಕಾದ್ರೆ ಪ್ರೊಡಕ್ಷನ್ ನೋಡಿ ಅಂತ ಅಂದ್ಬಿಟ್ಟೆಲ್ಲ ನಾನು ಕೂಡ ಹೇಳ್ತಾ ಇರ್ತೀನಿ. ಏನಕ್ಕೆ ಅಂತಂದರೆ ನಾವೇನು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ, ರೆಸ್ಟು ತೊಗೊಳೋದಕ್ಕೂ ಇಲ್ಲ. ವೆಯ್ಟ್ ಬರ್ತಾ ಇರುತ್ತೆ, ಅದನ್ನು ಎತ್ತಬೇಕು. ಅದಾದಮೇಲೆ ಪ್ಯಾಕಿಂಗ್ ಕೆಲಸ ಮಾಡಬೇಕು, ಅಥವಾ ಪವರ್ ಪ್ರೆಸ್ ಇರುತ್ತೆ, ಹ್ಯಾಂಡ್ ಪ್ರೆಸ್ ಇರುತ್ತೆ, ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಇರುತ್ತೆ, ರೋಟ್ರಿ ಇರುತ್ತೆ, ಇನ್ನು ಸುಮಾರು ಕೆಲಸಗಳಿರುತ್ತೆ. ಅದನ್ನೆಲ್ಲ ಮಾಡಿದ್ರೂ ಇನ್ನೂ ಇಷ್ಟೇನಾ ಅಂತಂದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ಎಷ್ಟು ಮಾಡಿದ್ರೂ ಇಷ್ಟೇನಾ ಅಂತಾರಲ್ಲಪ್ಪ ಅಂತಂದ್ಬಿಟ್ಟು. ಅದರಲ್ಲಿ ಬೇರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇವಾಗ ಜೂನಿಯರ್ ವರ್ಸಸ್ ಸೀನಿಯರ್ ಅಂತ ಬೇರೆ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತಂದರೆ ನಾವು ಅಷ್ಟು 5 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಕೆಲಸ. ಈಗ 1 ವರ್ಷದಿಂದ ಬಂದವ್ರನ್ನ ಹೊಗಳಿದಾಗ ಅವ್ರು ನೋಡಿ ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದಾಗ ನಮಗೆ ಬೇಜಾರಾಗುತ್ತೆ. ಅವರು ಏನಂತಂದರೆ ಅವ್ರ ಟ್ರಿಕ್ಸ್ಗಳನ್ನ ತಿಳ್ಕೊಂಬಿಟ್ಟಿದ್ದಾರೆ. ಓನರ್ ಇರುವಾಗ ಒಂಥರ, ಓನರ್ ಇಲ್ಲದೆ ಇರುವಾಗ ಒಂಥರ ಮಾಡ್ತಾರೆ. ಬಟ್ ನಮಗೆ ನಾವು ಹೆದ್ರುಕೊತೀವಿ. ಅಷ್ಟು ಪರಿಚಯ ಇದ್ದು 7-8 ವರ್ಷದಿಂದ ಗೊತ್ತಿದ್ರೂ ಕೂಡ ನಾವು ಹೆದ್ರುಕೊತೀವಿ. ಅವ್ರಿಗೆ ಭಯನೇ ಇಲ್ಲ. ಇವತ್ತು ಕೂಡ ಅದೇ ಥರ ಆಯಿತು ಫ್ಯಾಕ್ಟ್ರಿಯಲ್ಲಿ. ಏನಂತಂದರೆ ಓನರ್ ಆಚೆ ಹೋದಾಗ ಆರಾಮಾಗಿ ಫೋನಲ್ಲಿ ಮಾತಾಡ್ತಾರೆ. ನಾವು ಏನಪ್ಪ ಅಂತಂದರೆ ಮಕ್ಳಿಗೆ ಫೋನ್ ಮಾಡಿ ಮಾತಾಡೋಕ್ಕೂ ಒಂದೊಂದ್ಸರಿ ಹೆದ್ರುಕೊತೀವಿ. ಎಲ್ಲಿ ಓನರ್ ಬಂದರೆ ಬೈತಾರಲ್ಲಪ್ಪ ಅಂತ ಅಂದ್ಬಿಟ್ಟು. ಅಂದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಫೋನೆಲ್ಲ ಅಷ್ಟೊಂದು ಯೂಸ್ ಮಾಡೋಂಗಿಲ್ಲ. ಏನೋ ಎಮರ್ಜೆನ್ಸಿ ಅಂದರೆ ಮಾಡ್ಬೋದು, ಆಡಲೇಬಾರ್ದಂತೇನಿಲ್ಲ. ಎಮರ್ಜೆನ್ಸಿ ಇದ್ದಾಗ ಮಾಡ್ಬೋದು ಅಷ್ಟೇ. ಇವತ್ತು ಒಂದು ಸ್ವಲ್ಪ ಫ್ಯಾಕ್ಟ್ರಿಯಲ್ಲಿ ಅದೇ ಮಾತಾಯಿತು. ಅವರು ಏನಂತಂದರೆ ಓನರ್ ತಿಂಡಿಗೆ ಹೋದ ತಕ್ಷಣ ಫೋನ್ ಇಟ್ಕೊಂಡ್ಬಿಡ್ತಾರೆ. ಓನರ್ ಊಟಕ್ಕೆ ಹೋದರೆ ಫೋನ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಅದು ಎಮರ್ಜೆನ್ಸಿ ಅಂತೆ. ಸೊ ಎಮರ್ಜೆನ್ಸಿ ಯಾವುದು, ಹರಟೆ ಹೊಡೆಯೋದು ಯಾವುದು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಸೊ ಹಂಗಾಗಿ ನಾನು ಕೇಳ್ತಾ ಇದ್ದೆ, ಈಗ ನಾವು ಮಾಡ್ಬೋದು. ನಾನು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ನಾವು ಒಂದು ನಿಮಿಷ ಮಾತಾಡಿದ್ರೇ ಅವ್ರು ನನಗೆ ಕಾಲ್ ಮಾಡಿಬಿಟ್ಟಿರ್ತಾರೆ. ಓನರ್ ಏನಾದರೂ ಕೇಳಬೇಕು ಏನಾದ್ರು ಅಂದಾಗ ನನಗೆ ಕಾಲ್ ಮಾಡೋದು. ಫ್ಯಾಕ್ಟ್ರಿಯಲ್ಲಿ ಏನಾದ್ರು ಕೇಳಬೇಕು, ಅವ್ರು ಏನಾದ್ರು ಮನೇಲಿದ್ದಾಗ ನನಗೆ ಕಾಲ್ ಮಾಡಿದಾಗ ಏನಾಗುತ್ತೆ, ನಾನೇ ಸಿಗಾಕೊಂಡ್ಬಿಡ್ತೀನಿ. ನಾವಿಲ್ಲ ನೋಡು ಇವ್ರು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಅವಾಗ ತಿಳ್ಕೊತಾರೆ. ನಾವು ಅಷ್ಟೆಲ್ಲ ಭಯ ಪಡ್ತೀವಿ. ಬಟ್ ಅವರು ಆರಾಮಾಗಿ ಎಮರ್ಜೆನ್ಸಿ ಅಂದರೆ ಫೋನಲ್ಲಿ ಮಾತಾಡಬಾರ್ದಾ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಹಿಂಗೆಲ್ಲ ಆಗುತ್ತೆ. ಅದಾದ್ರೂ ಮಧ್ಯೆ ಈ ಓನರು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದಾಗ ನಮಗೆ ಬೇಜಾರಾಗುತ್ತೆ. ನಾವು ಎಷ್ಟೇ ಮಾಡಿದ್ರು ಇಷ್ಟೇ ಅಂತ ಅಂದ್ಬಿಟ್ಟು. ಅದು ಎಲ್ಲ ಕಡೆ ಇದ್ದಿದ್ದೇನೆ. ಸೊ ಹಾಗಾಗಿ ಅದರಲ್ಲೂ ಹೋಲಿಕೆ ಮಾಡ್ತಾರಲ್ಲ, ಅವ್ರು ಜಾಸ್ತಿ ಮಾಡ್ತಾರಾ ನೀವು ಜಾಸ್ತಿ ಮಾಡ್ತೀವ ಅಂತ. ಅದು ಚಾಲೆಂಜ್ ಮಾಡಿದಾಗ ನಾವು ಬಿಟ್ಕೊಡೋದಿಲ್ಲ. ನಾನಾಗಿರ್ಬೋದು, ಶ್ರೀದೇವಿ ಆಗಿರ್ಬೋದು, ಬಿಟ್ಕೊಡೋದಿಲ್ಲ ಅಂತಂದರೆ ಅದು ನಾವೇ ಮುಗಿಸಿ ಮುಂಚೆನೇ, ಅವ್ರಿಗಿಂತ ಮುಂಚೆ ನಾವು ಮುಗಿಸಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಏನಕ್ಕೆ ಅಂತಂದರೆ ನಾವು 5-6 ವರ್ಷದಿಂದ ಕೆಲಸ ಮಾಡಿರೋದು ಸುಮ್ಮನೆ ಅಲ್ಲ. ಅದರಲ್ಲೂ ಅವ್ರ ಫ್ಯಾಕ್ಟ್ರಿಯಲ್ಲಿ ಸುಮ್ಮನೆ ಅಲ್ಲ. ಅದು ಅಷ್ಟೆಲ್ಲ ಗೊತ್ತಿದ್ರೂ ನೀವು ಬೇಗ ಬಂದವ್ರು ಬೇಗ ಮಾಡ್ತಾರಾ, ನೀವು ಬೇಗ ಮಾಡ್ತೀರಾ ಅಂತ ಹೇಳಿದಾಗ ನಾವು ಹೇಗೆ ಬಿಟ್ಕೊಡೋಕ್ಕಾಗತ್ತೆ. ಸೊ ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಇದೆಲ್ಲದ್ರ ನಡುವೆನೂ ಕೂಡ ಮನೆಗೆ ಬಂದು ಮನೇಲಿ ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿ ಎಲ್ಲ ಕಡೆ ನಡೆಯುತ್ತೆ ಇದು. ನಮಗೆ ಈ ನಡುವೆ ಅದೊಂದು ಸ್ವಲ್ಪ ಕಿರಿಕಿರಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಏನಪ್ಪ ಇದು, ನಾವು ಎಷ್ಟೇ ಮಾಡಿದ್ರೂ ನೀವು ಕೆಲಸ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಅಂದರೆ ಸ್ವಲ್ಪ ವರ್ಷಗಳ ಕಾಲ ಅಲ್ಲೇ ಸಹಿಸ್ಕೊಂಡು ಕೆಲಸನ ಮಾಡಬೇಕಾಗತ್ತೆ. ಹಾಗೆ ನಾನಿಲ್ಲಿ ಇವಾಗ ಚಿಕನ್ನ ಫ್ರೈ ಮಾಡ್ತಾಯಿದ್ದೀನಿ.
ಹಾಗೆ ಅದ್ರ ನಡುವೆ ಪಾತ್ರೆಗಳು ತೊಳಿಬೇಕು. ಹಂಗೇ ಅಡುಗೆ ನಾನಂತೂ ಬೆಳಗ್ಗೆ ಎದ್ದರೂ ಅಡುಗೆ ಮನೆ, ಸಾಯಂಕಾಲ ಆಯಿತು ಅಂದರು ಅಡುಗೆ ಮನೆ, ಈ ರೀತಿಯಾಗಿ ನಡೀತಾ ಇರುತ್ತೆ ಕೆಲಸಗಳು. ಹಾಗೆ ಇಲ್ಲಿ ನಾನು ಮೊಟ್ಟೆನೇ ಬೇಯೋದಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಹಾಗೆ ನನಗೆ ಈ ಆಮ್ಲೆಟು ಮತ್ತು ಎಗ್ ಬುರ್ಜಿಗಿಂತ ಮೊಟ್ಟೆ ಬೇಯಿಸಿದ್ದು ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಚಿಕನ್ ಸಾರು ಜೊತೆಗೆ ಮಾಮೂಲಿ ಸಾಂಬಾರು, ಏನೇ ಬೇಳೆ ಸಾಂಬಾರು ಅದೇನೇ ಇದ್ರೂ ಕೂಡ ನನಗೆ ಬೇಯಿಸಿದ ಮೊಟ್ಟೆ ತುಂಬ ಇಷ್ಟ ಆಗುತ್ತೆ. ನಿಮಗೆಲ್ಲ ಯಾರಿಗಿಷ್ಟ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಕೆಲವ್ರಿಗೆ ಆಮ್ಲೆಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹಾಫ್ ಬಾಯ್ಲ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಎಗ್ ಬುರ್ಜಿ ಇಷ್ಟ ಆಗುತ್ತೆ. ಸೊ ನನಗೆ ಅದಕ್ಕೆ ಉಪ್ಪು ಖಾರನೂ ನನಗೆ ಉಪ್ಪು ಮೆಣಸು ಏನೂ ಹಾಕೋದು ಬೇಡ, ಪ್ಲೇನ್ ಮೊಟ್ಟೆನೇ ಸಾರು ಜೊತೆಗೆ ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ನಾನಿವಾಗಿಲ್ಲಿ ಸ್ವಲ್ಪ ಹೊತ್ತು ನಾನು ಹಸಿ ಖಾರನೇ ಅಲ್ವಾ ಇದನ್ನೇ ರುಬ್ತೀನಲ್ಲ, ಹಸಿ ಮಸಾಲೆನೇ ರುಬ್ತೀನಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗೆ ನೀವೆಲ್ಲ ಯಾರಾದರೂ ಕೆಲ್ಸಕ್ಕೆ ಹೋಗ್ತೀರಾ, ನನ್ನ ವ್ಲಾಗ್ ನೋಡೋರು ಕೆಲ್ಸಕ್ಕೆ ಹೋಗ್ತೀರಾ, ಹಾಗೆ ನಿಮ್ಮ ಕೆಲಸ ಹೇಗಿದೆ, ಏನು ಕೆಲಸ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಹಾಗೆ ಗಾಯತ್ರಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಮೈಸೂರಲ್ಲಿದ್ದಾರಲ್ಲ, ಅವರು ಕೂಡ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅವರು ಅದೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವರು ಜೂನಿಯರು, ಅಂದರೆ 3 ವರ್ಷ ಮಾಡಿದ್ದಾರೆ. ಸೊ ಹಂಗೂ ಇನ್ನೂ ಇಷ್ಟೇನಾ ಉಳ್ದಿರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೈತೆ. ಸೊ ಎಲ್ಲ ಕಡೆ ಇದ್ದಿದ್ದೇ ಅದು. ಏನಂತಂದರೆ ನಾವು ಎಷ್ಟೇ ಮಾಡಿದ್ರೂ ಓನರ್ಗೆ ಇಷ್ಟೇನಾ ಅಂತಂದ್ಬಿಟ್ಟೇ ಅನ್ಸೋದು. ಏನಕ್ಕೆ ಅಂದರೆ ಅವರು ತಿಂಗ್ಳಿಗೆ ಸಂಬಳ ಕೊಡ್ತಾರಲ್ಲ, ಹಾಗಾಗಿ ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ನಮ್ಮ ಕೆಲಸ ನಾವು ಮುಗಿಸ್ಬಿಡ್ತೀವಿ, ಅದಾದಮೇಲೆ ಮತ್ತೆ ಬೇರೆಯವ್ರ ಪ್ರೊಡಕ್ಷನ್ ಕೊಡೋ ತನಕ ಇರ್ತೀವಿ ಅಂತ ಅಂದ್ಬಿಟ್ಟು. ಆದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಹಂಗಲ್ಲ. ಏನಂತಂದರೆ ಒಂದು ಕೆಲಸ ಮುಗಿತಾ ಇಮಿಡಿಯೇಟ್ ಇನ್ನೊಂದು ಕೆಲಸ ಮಾಡು, ಆ ಕೆಲಸ ಮುಗಿತಾ ಈ ಕೆಲಸ ಮಾಡಿ, ಈ ಕೆಲಸ ಮುಗಿತಾ ಇನ್ನೊಂದು ಕೆಲಸ ಮಾಡು, ಬರ್ರಿ ಇದೇ ಥರ ಆಗುತ್ತೆ. 8 ಅವರು, ಅದರಲ್ಲಿ ಒಂದು 2 ಗಂಟೆಯಿಂದ 2:30ವರೆಗೂ ಊಟ ಟೈಮಿಂಗ್ಸು. ಅದೂ ನಮ್ಮ ಟೈಮಿಂಗ್ಸಲ್ಲೇ, ಅವ್ರ ಟೈಮಿಂಗ್ಸಲ್ಲ. 8 ಅವರ್ ಡ್ಯೂಟಿ ಮಾಡಬೇಕು. OT ಏನಾದರೂ ಇದ್ದರೆ, ಕೆಲಸ ಜಾಸ್ತಿ ಇದ್ದರೆ OTನ ಮಾಡಿಸ್ತಾರೆ. ಇಲ್ಲ ಅಂತಂದಾಗ ನಾರ್ಮಲ್ 5:30ಗೆ ಬಿಟ್ಬಿಡ್ತಾರೆ. ಅದಾದಮೇಲೆ ಗೊತ್ತಲ್ಲ, ಹೋಗಿ ತರಕಾರಿ ತರೋದು ಏನೋ ಒಂದು ಮಾಡಿಬಿಟ್ಟು ಮನೆಗೆ ಬಂದು ಅಡುಗೆ ಏನಾದರೂ ಮಾಡೋದು, ಕೆಲಸ ಮಾಡೋದು, ಪಾತ್ರೆ ತೊಳೆಯೋದು, ಇದೇ ಥರ ನನ್ನ ರೊಟೀನ್ ಇರುತ್ತೆ. ಸೊ ಕೆಲ್ಸಕ್ಕೆ ಹೋಗೋರ್ದು ಆಲ್ಮೋಸ್ಟ್ ಇದೇ ಥರನೇ ರೊಟೀನ್ ಇರುತ್ತೆ ಅಂತ ಹೇಳ್ಬೋದು. ನಾನು ಒಬ್ಳದಲ್ಲ, ತುಂಬ ಹೆಣ್ಮಕ್ಳು ರೊಟೀನ್ ಈ ಥರ ಇರುತ್ತೆ. ಹಾಗೆ ನಾನು ಇವಾಗಿಲ್ಲಿ ಒಂದು ಕಡೆ ಮೊಟ್ಟೆ ಇಟ್ಟಿದ್ದೀನಿ, ಒಂದು ಕಡೆ ಸಾರು ಇಟ್ಟಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಕೂಡ ಇಟ್ಬಿಟ್ಟಿದ್ದೀನಿ. ಇವಾಗ ಪಾತ್ರೆಗಳೆಲ್ಲ ತೊಳೆಯೋಣ ಅಂತಂದ್ಬಿಟ್ಟು ತೊಳಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಷ್ಟು ಪಾತ್ರೆ ಬೀಳುತ್ತೆ ಅಂತಂದರೆ ನಮಗೆ ಒಂದೊಂದ್ಸರಿ ಅನಿಸುತ್ತೆ, ಏನಕ್ಕೆ ನಾವು ಇಷ್ಟೊಂದು ಪಾತ್ರೆ ಇಟ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ಅಷ್ಟು ಪಾತ್ರೆ ಬೀಳ್ತಾ ಇರುತ್ತೆ. ಸೊ ಡೈಲಿ ಒಂದು 2 ಸರಿನಾದರೂ ತೊಳಿಬೇಕು. ಬೆಳಗ್ಗೆ ಒಂದು ಸರಿ ಮತ್ತು ಸಾಯಂಕಾಲ ಒಂದು ಸರಿ, ಆ ಥರ ಎಲ್ಲ ತೊಳಿಬೇಕು. ನಾನಿವಾಗ ಪಾತ್ರೆ ಎಲ್ಲ ತೊಳ್ದಾಯಿತು. ಅದಾದಮೇಲೆ ನಾನು ಇಡ್ಲಿಗೆ ನೆನೆಸಿದ್ದೆ ಬೆಳಿಗ್ಗೆನೇ. ಏನಕ್ಕೆ ಅಂತಂದರೆ ಚಿಕನ್ ಸಾರಿಗೆ ಇಡ್ಲಿ ಚೆನ್ನಾಗಿರುತ್ತೆ ಮಾರನೇ ಬೆಳಿಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅವಲಕ್ಕಿನೂ ನೆನೆಸಿರಲಿಲ್ಲ ಮತ್ತು ಅನ್ನನೂ ಕೂಡ ಇರಲಿಲ್ಲ. ಸರಿ ಅವಲಕ್ಕಿನೇ ನೆನೆಸ್ಬಿಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಹಾಗೆ ನಾನು ಜಾಸ್ತಿ ಡಬ್ಬಗಳಲ್ಲಿ ಹಾಕಿಡೋದಿಲ್ಲ, ಫ್ರಿಡ್ಜಲ್ಲಿ ಇಟ್ಕೊತೀನಿ. ಅವಲಕ್ಕಿ ಆಗಿರ್ಬೋದು, ರವೆ ಎಲ್ಲ ಹುಳ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ನೈಟ್ ಅನ್ನ ಮಾಡಿರೋದು ಏನಾದ್ರು ಇದ್ದರೆ ನಾನು ಅದನ್ನೇ ಹಾಕಿರ್ತೀನಿ ಇಡ್ಲಿಗೆ. ಏನೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಸೊ ಹಂಗೇ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿದ್ದೆ, ಬೆಳಿಗ್ಗೆನೇ ನೆನೆಸಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ತೊಳೆದ್ಬಿಟ್ಟು ಮಿಕ್ಸಿಯಲ್ಲೇ ರುಬ್ಕೊತೀನಿ. ನಾನು ಏನಂತಂದರೆ ಇಡ್ಲಿಗೆ ಅಂತಂದರೆ ಒಂದು ಸ್ವಲ್ಪನೇ ಹಾಕೋದು, ದೋಸೆಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಒಂದು 3 ಟೈಮ್ಗೆ ಆಗೋಷ್ಟು ಅಂತಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆ ಥರ ಏನಾದ್ರೂ. ನಮ್ಮ ಮನೇಲಿ ಈಗ ದೋಸೆ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಮಾಡಬೇಕು. ಹಾಗಾಗಿ ದೋಸೆಗೆ ಅಂತಂದರೆ ನಾನು ಹೊರಗಡೆ ರುಬ್ಬಿಸ್ತೀನಿ, ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದಕ್ಕೋಸ್ಕರ. ಇಡ್ಲಿಗೆ ಅಂತಂದರೆ ನಾನು ಒಂದು ಪಾವು 1.5 ಪಾವು ಹಾಕಿರ್ತೀನಿ.
ಸೊ ಇವಾಗ ನೋಡಿ ಕಬಾಬ್ ಮಾಡ್ತಾ ಇರೋದು. ನಿಧಾನಕ್ಕೆ ಹಾಕಮ್ಮ, ಎಲ್ಲರಿಗೂ ಒಂದೊಂದು ಟೇಸ್ಟ್. ಹಾಗೆ ಮೇಘ ಕಬಾಬ್ ಮಾಡ್ತಾಯಿತ್ತು, ಹಾಗೆ ಸಾರು ಕೂಡ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಚಿಕನ್ ಸಾರು. ಇಷ್ಟು ಕಮ್ಮಿ ಉರಿ ಇಟ್ರೆ ಯಾವಾಗ ಬೇಯೋದು? ಹಾಗೆ ಮೇಘನ್ಗೆ ಹೇಳಿದೆ ಇಡ್ಲಿಗೆ ಒಂದು ಸ್ವಲ್ಪ ರುಬ್ಬಿಡು ಅಂತ ಅಂದ್ಬಿಟ್ಟು ಮೇಘನೇ ಇಡ್ಲಿಗೆ ರುಬ್ಬಿದ್ದು. ಸೊ ನೋಡಿ ಮಕ್ಕಳು ನಮ್ಮ ಮನೆಯಲ್ಲಿ ಒಂದೊಂದು ಕೆಲಸ ಮಾಡಿಕೊಡ್ತಾರೆ, ಅದು ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಅಷ್ಟು ಪಾತ್ರೆ ಎಲ್ಲ ತೊಳೆದೆ, ಈಗ ಮತ್ತೆ ಪಾತ್ರೆ ಬೀಳ್ತು. ಬೆಳಗ್ಸಿ ಚಿಕ್ಕ ವಯಸ್ಸಿಂದ ಈ ಪಾತ್ರೆ ನನಗೆ ಏನು ಚಿಕ್ಕ ವಯಸ್ಸಿಂದ ಮಾಡಿ ದಬ್ಬಾಕ್ಬಿಟ್ಟಿದ್ಯಾ? ಮಾಡೇ ಇಲ್ಲ ಕಣಮ್ಮ ನಾನು. ಹೌದು ಮಾಡಿಲ್ಲ, ಏನು ಇವಾಗ ಹೆಣ್ಮಕ್ಳು ಅವೆಲ್ಲ ಕಲಿಬೇಕು, ಇನ್ಯಾವಾಗ ಕಲಿಯೋದು? ನೀನೇ ಕಲ್ತಿರ್ಲಿಲ್ಲ ನೀನು ಚಿಕ್ಕ ವಯಸ್ಸಲ್ಲಿ. ನಾನು ಸೊ ನೋಡಿ ಇದು ಹಾರಿಕ ಅವರು. ಚಿಕ್ಕ ಮಗಳು ಕಬಾಬ್ ಬೇಯಿಸ್ತಾ ಇದ್ದಾರೆ, ದೊಡ್ಡ ಮಗಳು ಪಾತ್ರೆ ತೊಳಿತಾ ಇದ್ದಾರೆ, ಅಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಮ್ಮ ಇದು ಇಡ್ಲಿ ಪಾತ್ರೆ ಮೇಲೆ ಮುಚ್ಚಮ್ಮ. ಎಲ್ಲಿ ಪ್ಲೇಟ್ಗಳೇ ಕಾಣ್ತಾ ಇಲ್ವಲ್ಲಮ್ಮ, ಒಂದು ನೋಯಪ್ಪ. ಆಗುತ್ತೆ ಅಂತ ಇವಾಗಿದ್ರೆ. ಹಾಗೆ ಇಲ್ಲೇ ನಮ್ಮನೆ ಪಕ್ಕನೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ತರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸೌತೆಕಾಯಿ ತುಂಬ ಎಳೆದಾಗಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಒಂದೆರಡು ತೊಗೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಮತ್ತು ಮೆಣಸು ಹಾಕ್ತಾಯಿದ್ದಾಳೆ ಮೇಘ. ಚೆನ್ನಾಗಿರುತ್ತಲ್ವ ಊಟದ ಜೊತೆಗೆ, ಮತ್ತು ಹಾಗೆ ತಿನ್ಬೋದು ಸೌತೆಕಾಯಿ ಎಲ್ಲ. ಸೊ ಯಾವಾಗಲಾದರೂ ಎಳೆದು ಚೆನ್ನಾಗಿದೆ ಅಂತ ಅನಿಸಿದ್ರೆ ನಾನು ಈ ರೀತಿ ತೊಗೊಂಡು ಬರ್ತಾಯಿರ್ತೀನಿ. ನೋಡಿ ಪೆಪ್ಪರ್ ಪೌಡ್ರು ಮತ್ತು ಉಪ್ಪನ್ನ ಹಾಕಿ ಪೀಸ್ ಮಾಡಿ ಇಟ್ಟಿದ್ದಾಳೆ. ಊಟದ ಜೊತೆಗೆ ತಿಂದ್ವಿ, ಚೆನ್ನಾಗಿತ್ತು. ಯಾವುದಾಗುತ್ತೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ತಿಂತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಅಡುಗೆನೇ ಆಗಬೇಕಂತೇನಿಲ್ಲ, ನಾನು ತುಂಬ ವೀಡಿಯೋಸಲ್ಲಿ ಇದೆಲ್ಲ ಹೇಳ್ತಾ ಇರ್ತೀವಿ. ಎಲ್ಲರಿಗೂ ಏನಂತಂದರೆ ಅನ್ನ ಸಾರಿ ಇರಬೇಕಂತ ಏನಿಲ್ಲ. ಎಲ್ಲ ಹಾಕಿದ್ದೀನಿ, ಅದಕ್ಕೆ ಟೇಸ್ಟ್ ಬರೋದು. ಓಕೆ ಹೌದಷ್ಟು ಫ್ರೆಂಡ್ಸ್, ಇವಾಗ ಅನ್ನ ಸಾರು ಮತ್ತೆ ಕಬಾಬ್ ಎಲ್ಲ ರೆಡಿ ಆಗ್ತಾ ಇದೆ. ತೊಳಿಲ್ಲ ಮೇಘ, ನೀನೇ ತೊಳ್ಕೊ. ಹಾಗೆ ನಮ್ಮ ಮಕ್ಕಳು ಅವಾಗವಾಗ ಹಂಗೆ ಕಿತ್ತಾಡ್ತಾ ಇರ್ತಾರೆ. ಸೊ ಇವಾಗ ಊಟನ ಬಡಿಸ್ಕೊಂಡು ತಿಂತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಏನು ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಓಕೆ ಬಾಯ್.